ಬಹಳ ದಿನಗಳ ನಂತರ ಅಂದರೆ ಆ ಬಿಸಿ ಹಾಗೆ ಇತ್ತು. ಒಂದು ಇವ್ರ ಮನೆಗೆ ನಾವು 2 ತಿಂಗಳಾದರೆ ನಮಗೂ ಒಂದು ಹೆಚ್ಚು ಕಡಿಮೆ 20-25 ದಿನ ಅದೇ ವಿಚಾರಗಳು ಕಾಡ್ತಾ ಇತ್ತು. ಬ್ಲೈಂಡ್ ಆಗ್ಬಿಟ್ಟಿದ್ವಿ. ಇವೆಲ್ಲ ನ್ಯೂಸ್ ನೋಡಿ ನಮಗೆ ಸ್ವಲ್ಪ ಭಯ ಆಗಿತ್ತು, ಹೇಗಪ್ಪ ಅಷ್ಟು ಅಂತ. ಸೊ ಒಂದು ವಿಚಾರ ಇವತ್ತಿಲ್ಲಿ ಬಂದಿರೋದು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವ್ರ ಪುತ್ಥಳಿ ಇನಾಗ್ರೇಷನ್ ಬಂದಿದ್ದೆ. ಇಲ್ಲಿ ಬಂದು ಕೊಂಡಳ್ಳಿ ಇಲ್ಲಿ ಬಂದಾಗ ಇಲ್ಲಿ ಯಾರ್ದೋ ನಾನು ಸಮರ್ಥನೆಗೆ ಇಲ್ಲಿ ಬಂದು ಇವ್ರ ಮನ್ಸು ಆಲ್ರೆಡಿ ನೊಂದಿರೋರ ಮುಂದೆ ನೋಯಿಸೋ ಮಾತಾಡೋದಕ್ಕೆ ಅಥವಾ ಇನ್ಯಾನೋ ಸಮರ್ಥನೆ ಮಾಡ್ಕೊಳಕ್ಕಾಗಲಿಲ್ಲ. ನನ್ನ ಮನಸ್ಸಲ್ಲಿ ಒಂದು ಕಾಡ್ತಾ ಇತ್ತು, ಇಷ್ಟು ತುಂಬ ಹೀನಾಯವಾಗಿ ಸಾವಾಗಿತ್ತು, ಸಹನವ್ರನ್ನ ಮಾತಾಡಿಸ್ಬೇಕು ಅಂತ ನನ್ನ ತಲೆಯಲ್ಲಿತ್ತು. ನನ್ನ ಕೈಯಿಂದ ಏನು ಸಾಧ್ಯ, ಯಾಕೆಂದರೆ ಈಗ ಏನಾಗುತ್ತೆ ಅಂದರೆ ಯಾವುದೇ ಮಾಡಿದ್ರು ತೋರ್ಪಡಿಕೆಗೆ ಮಾಡಬೇಕಾಗತ್ತೆ. ನನಗೆ ಆ ಕುಟುಂಬಕ್ಕೆ ಒಂದು ಸತತವಾಗಿ ತುಂಬ ಕಾಡ್ತಾ ಇತ್ತು ನಂಗೆ ಆ ಪೇಯ್ನ್. ಹೇಗೆ ಅಷ್ಟು ಅವ್ರು ತುಂಬ ಮೆಚ್ಯೂರ್ಡಾಗಿ ಮಾತಾಡ್ತಾಯಿರೋ. ಸಹನ ಮಾತಾಡ್ತಾ ಇದ್ದ ಮಾತು ನನಗೆ ಬಹಳ ಆ ಇನ್ನೋಸೆನ್ಸ್ ನನ್ನ ತುಂಬ ಕಿಲ್ ಮಾಡ್ತಾಯಿತ್ತು, ನೋವು ಕೊಡ್ತಾಯಿತ್ತು. ಸೊ ನೋಡಲೇಬೇಕು ಅನ್ನೋದಿತ್ತು. ಈಗ ಸತತ ನಾನ್ ಸ್ಟಾಪ್ ಒಂದು ಹೊಸ ಶೋ ಮಾಡ್ತಾಯಿದ್ದೀನಿ 6 ವಾರದಿಂದ. ಅದು ನನ್ನ ಹೆಲ್ತ್ ಒಂದು ದಿನವೂ ಅಷ್ಟೇ ಇಲ್ಲದೆ ಇದ್ದಂಗೆ ಆಗಿತ್ತು. ಇವತ್ತು ಬರಲೇಬೇಕು, ಮಾತಾಡಿಸ್ಬೇಕು, ನನ್ನ ಕಡೆಯಿಂದ ಏನು ಸಾಧ್ಯ ಮಾಡಬೇಕು, ಇವ್ರನ್ನ ಕಾಣಬೇಕು ಅನ್ನೋದೊಂದಿತ್ತು. ಈ ಸಮಯದಲ್ಲಿ ನಾನು ಹೇಳೋವಂಥದ್ದು ಎಲ್ರಿಗೂ, ಸರ್ ನಾನು ನಿಮಗೆ ಒಂದೇ ಮಾತು ಹೇಳೋದು, ಇಲ್ಲಿ ಬಂದು ನಿಮ್ಮನ್ನು ನೋಯಿಸೋವಂಥದ್ದು ಇನ್ಯಾವುದೋ ಹೇಳಿಕೆ ಕೊಡೋಕ್ಕೆ ನಾನು ಬಂದಿಲ್ಲ. ಜನ ಯಾರಿದ್ದೀರಾ ಏನೂ ನೋಡದೆ ನೀವು ಯಾರು ಪರವಾಗಾರು ಮಾತಾಡಿ, ಯಾರು ವಿರೋಧಾಗ ಮಾತಾಡಿ, ನಿಮ್ಮ ಇಷ್ಟ, ಅದು ನಿಮ್ಮ ಯೋಚನೆ ಬಿಟ್ಬಿಡ್ತೀನಿ. ನೀವು ಯಾವುದೇ ಹೇಳಿಕೆ ಕೊಟ್ಟರೆ ಸಹನ ಅವ್ರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಹರ್ಟ್ ಆಗುತ್ತೆ. ಆ ಮಾತಾಡ್ಬೇಕಾದ್ರೆ ಒಂಚೂರು ಯೋಚನೆ ಮಾಡಿ. ತುಂಬ ಎಕ್ಸ್ಟ್ರೀಮಾಗಿ ಒಂದಷ್ಟು ಜನ ಮಾತಾಡ್ಬಿಡ್ತಾರೆ, ತುಂಬ ಅಂದರೆ ತುಂಬ ಮಾಧ್ಯಮ ಟಿಕ್ಸ್. ನೀವು ನಿಮ್ಮ ಕೆಲಸ ಮಾಡ್ತಾಯಿದ್ದೀರ ಅಷ್ಟೇ. ನಾನು ಗಮನಿಸಿದ್ದೆ, ನಾನು ಹೇಳಿದ ಹೋದ್ಸಲ ಏನಾಗಿತ್ತು, ನನ್ನ ಮನೆ ಮುಂದೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಇತ್ತು. ನನ್ನ ಮನೆಯಿಂದ ಬರೀ 20-30 ಹೆಜ್ಜೆ. ಪಕ್ಕದ ರೋಡ್ ಆಫೀಸ್ಗೆ ಹೋಗೋಕ್ಕಾಗ್ತಿರಲ್ಲ ಅಂತ ಸೆಕ್ಷನ್ 144 ಆಗಿತ್ತು ನನ್ನ ಮನೆ ಮುಂದೆ. ಹಿಂಗಾಗಿದೆಯಲ್ಲ ಅನ್ನೋ ಕಾರಣಕ್ಕೆ ಹೇಳಿದೆ, ನೀವು ನಿಮ್ಮ ಡ್ಯೂಟಿ ನಾನು ನೋಡ್ತಾ ಇದ್ದೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಜನಗಳಿಗೆ ಪ್ರಾಮಾಣಿಕವಾಗಿ ಒಂದು ಅರ್ಥ ಮಾಡ್ಕೊಳ್ಳಿ. ಅಲ್ಲೇ ನಾನು ನೋಡ್ತಾ ಇದ್ದೀನಿ ಮಾಧ್ಯಮದವ್ರು ಏನು ಮಾಡೋರು ಅಂದರೆ, ಅಲ್ಲಿ ಪೊಟ್ನ ಒಂದು 30 ರೂಪೀಸ್ ಯಾರೋ ರೈಸ್ ಬಾತ್ ಅಂದ್ಬಿಟ್ಟು ಒಂದು 10 ತೊಗೊಂಬಂದ್ರೆ ಅಲ್ಲೇ ಕೂತ್ಕೊಂಡು ನಿಂತ್ಕೊಂಡು ಬೆಳಗ್ಗೆಯಿಂದ ಸಂಜೆ ತನಕ ಮಳೆ ಇತ್ತು ಅಷ್ಟೆಲ್ಲ ನಿಂತ್ಕೊಂಡು ಡ್ಯೂಟಿ ಮಾಡ್ತಾರೆ. ಅಟ್ಲೀಸ್ಟ್ ಏನೋ ಒಂದು ನ್ಯೂಸ್ನ ಜನಕ್ಕೆ ಏನಿದೆ ಅಪ್ಡೇಟ್ಸ್ ತಲುಪಿಸೋಣ ಅನ್ನೋ ಕಾರಣಕ್ಕೆ ಹಗಲು ಕೆಲಸ ಮಾಡ್ತಿರ್ತಾರೆ. ಸೊ ನೀವು ನಿಮ್ಮ ಕೆಲಸ ಮಾಡ್ತೀರಾ, ಪೊಲೀಸ್ ಅವ್ರವ್ರ ಕೆಲಸ ಮಾಡ್ತಾರೆ. ಅಲ್ಲಿ ಬಂದು ಮನೆ ಹತ್ರ ನಿಂತ್ಕೊಂಡು ಹಿಂಗೆ ಆಗ್ತಿತ್ತು ಅಂದಾಗ ತುಂಬ ಜನ ಕೂಗಾಡ್ತಾ ಇರಲ್ಲ ಅನ್ನೋ ಕಾರಣಕ್ಕೆ ನನ್ನ ಮನೆ ಮುಂದೆ ಸೆಕ್ಷನ್ 144 ಆಗಿತ್ತು ಸರ್, ನನ್ನ ಮನೆ ಮುಂದೆ. ಸೊ ಇನ್ನೂ ನನಗಿತ್ತು, ನಾನು ಆಫೀಸ್ಗೆ ಹೋಗ್ಬೇಕು ಅನ್ನೋ ದಿನ, ಸಿನಿಮಾ ರಿಲೇಟೆಡ್ ನೋಡೋಣ ಅಂತಿದ್ದಾಗ ಬರೀ ಒಂದು ಹೇಳಿಕೆನ ತಿರುಚಿ ಹೇಳಿದಾಗಲೇ ಅಷ್ಟಾಗಿತ್ತು. ಇನ್ನು ಸ್ವಂತ ಮಗನ ಕಳ್ಕೊಂಡಿದ್ದಾನೆ, ಬರೀ ಒಂದು ಹೇಳಿಕೆನೇ ತಿರ್ಚಿದ್ದು, ಒಂದು ಮಾಧ್ಯಮದಲ್ಲಿ ಬಂದಿದ್ದೇನೆ ತಿರ್ಚಿದ್ದೆ ಅಷ್ಟು ನೋವಾಗಿತ್ತು. ಅಂದರೆ ಇನ್ನು ಸ್ವಂತ ಮಗನ ಕಳ್ಕೊಂಡಿದ್ದಾರೆ. ಸಹನ ಅವ್ರ ಗಂಡನ ಅವ್ರಿಗೆ ಎಷ್ಟು ನೋವಾಗಿರ್ತೀವಿ ಒಂಚೂರು ಯೋಚನೆ ಮಾಡಿ. ಬರೀ ನಾನು ಒಂದು ಹೇಳಿಕೆ ನೋವಾಗಿದೆ ಅಂದರೆ ಸರಿ ಆಯಿತು, ನಾನಿದ್ದ ವಾದನೂ ಮಾಡಲ್ಲ, ಸರಿ ಅಂತಲೂ ಹೇಳಲ್ಲ, ತಪ್ಪು ಅಂತಲೂ ಹೇಳಲ್ಲ. ನಾನು ಒಂದು ಮಾತು ನಿಮಗೆ ನೋವಾಗಿದೆ ಅಂದರೆ ಸಹನಂಗಾಗಿರೋ ನೋವು ಏನು, ಅದ್ರ 100,000 ಪಟ್ಟಾಗಿದೆ. ಹೆಂಗೆ ಆ ಕುಟುಂಬ ಚೇತರಿಸ್ಕೋಬೇಕು ಒಂಚೂರು ಯೋಚನೆ ಮಾಡಿ. ಎರಡನೇ ಸರ್, ನಾನು ಇಲ್ಲಿ ಬಂದಾಗ ಹಂಗಾಗಬಾರ್ದಾಗಿತ್ತು. ಒಂದು ಯಾವುದೋ ವಿಷಾದದ ನುಡಿ ಇರುತ್ತಲ್ಲ, ಒಂಥರ ಕಾಟಾಚಾರಕ್ಕೆ ಹೇಳ್ತಾರೆ, ಹಂಗೆ ಹೇಳಲ್ಲ. ಅಕ್ಷಮ್ಯ ಸರ್ ಆಗಿರೋದು, ಇವ್ರಿಗೆ ಆಗಬಾರ್ದಾಗಿತ್ತು. ಸಹನ ಅವ್ರ ಜೊತೆ 5 ನಿಮಿಷ ಮಾತಾಡಿ, ನೀವು ಒಂದ್ಸಲ ಮಾತಾಡೋಕ್ಕೂ ಮುಂಚೆ ಅವ್ರನ್ನ ನೋಡಿದ್ರೆ ನಮಗೆ ತುಂಬ ನೋವಾಗುತ್ತೆ, ಪೇಯ್ನ್ ಆಗುತ್ತೆ. ಬೈಬೇಕು ಅಂತ ಒಂದು ಮಾತು ನೀವೆಲ್ಲ ಏನು ಹಾಕ್ತೀರಾ ನಿಮ್ಮ ಕುಟುಂಬದಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಷ್ಟು ಕ್ರೌರ್ಯವಾದ ಸಾವು ನಿಮ್ಮ ಕುಟುಂಬದಲ್ಲಿ ಆಗಿದ್ರೆ ಎಸ್, ನೀವು ಹೇಳಿಕೆ ಸರಿ ಅಂತಲೇ ನಿಂತ್ಕೊಳ್ಳಿ. ಆಗ ನಾನು ನನ್ನ ಮಾತನ್ನು ಎಲ್ಲವನ್ನೂ ವಾಪಸ್ ತೊಗೊಳ್ತೀನಿ. ದಯವಿಟ್ಟು ನೊಂದಿರೋ ಕುಟುಂಬಕ್ಕೆ ಯಾರೂ ನೋಯಿಸೋವಂಥ ಪ್ರಯತ್ನ ಮಾಡಬೇಡಿ. ಸೀರಿಯಸ್ಲಿ ನನ್ನ ಕೈಯಿಂದ ಏನು ಸಾಧ್ಯ ಈ ಕುಟುಂಬಕ್ಕೆ ನಾನು ಇಲ್ಲಿ ಮಾಡೋದು ನನಗೇನು ಕಷ್ಟ ಅಲ್ಲ. ಈಗ ಒಂದಷ್ಟು ಇದೆ. ಹೇಗೆ ಅಂದರೆ ಈಗ ಸಮಾಜದಲ್ಲಿ ಹೇಗಾಗ್ಬಿಟ್ಟಿದ್ದೀವಿ ನಾವು ಅಂತ ಹೇಳಿದ್ರೆ, ಒಂದು ಒಳ್ಳೆ ಕೆಲಸ ಮಾಡೋದನ್ನ ತೋರ್ಪಡಿಕೆ ಮಾಡಿಕೊಂಡೇ ಮಾಡಬೇಕು ಅನ್ನೋದೊಂದು ಆ ಒಂದು ದಾರುಣ ವ್ಯವಸ್ಥೆ ಹೊರಟೋಗಿದ್ದು ಸಮಾಜ. ಈಗ ಹಂಗೆ ಹೊರಟೋಗಿದೆ. ಅದನ್ನು ಕೂಡಿಸ್ಕೊಂಡು ನಂಗೆ ಇವ್ರಿಗೆ ಏನು ಮಾಡಬೇಕು ನನಗೆ ಗೊತ್ತು, ಆ ಕಾರಣಕ್ಕೆ ಇಲ್ಲಿ ಬಂದಿದ್ದೀನಿ ಅಂದಮೇಲೆ ಅವ್ರು ನೋಡಲೇಬೇಕು ಅಂತ. ಸಾಧ್ಯ ಆದರೆ ಸಹನ ಅವ್ರಿಗೆ ನಾನು ಈ ಸಮಯದಲ್ಲಿ ಒಂದೇ ಮಾತು ಕೇಳೋದು, ನೀವು ಇನ್ನೂ ಒಂದು 30 ವರ್ಷಗಳ ಕಾಲ, 25-30 ವರ್ಷ ಮೊದಲಿಗಿನ ಜಾಸ್ತಿ ಜವಾಬ್ದಾರಿ ಇದೆ ನಿಮಗೆ. ನೀವು ಇನ್ನೂ ಆರೋಗ್ಯವಂತರಾದರೆ ಆ ಮಗು ಪ್ರೌಢಾವಸ್ಥೆ ಬರೋ ತನಕ ಒಂಚೂರು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನೀವು ಆ ಒಂದು ಮಗು ಬೆಳೆಯೋ ತನಕ, ಇಲ್ಲಾಂದರೆ ಯಾವುದೇ ಆಶ್ರಯ ಇಲ್ಲದೆ ಇದ್ದಂಗೆ ಆಗುತ್ತೆ. ಇದನ್ನು ದಯವಿಟ್ಟು ತಾವು ತಲೆಯಲ್ಲಿ ಇಟ್ಕೊಳ್ಳಿ. ನಾನು ಅದನ್ನು ಹೇಳೋಕ್ಕೆ ಬಂದಿದ್ದು. ಒಂದು ಸರ್, ನಿನ್ನೆ ಒಂದು ಪೂಜೆ ಆಗಿದೆ ಅಂದರೆ ದರ್ಶನ್ ಜೈಲಿರೋದ್ರಿಂದ ನನಗೆ ಅದಕ್ಕೆ ಸಮಯ ಇಲ್ಲ ಸರ್. ಪೂಜೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಈಶ್ವರಂಗೆ ಮಾಡ್ತೀನಿ ಸರ್, ಈಶ್ವರಂಗೆ ಮಾಡ್ತೀನಿ. ನಮ್ಮ ಮನೆದೇವ್ರ ಕಬ್ಬಾಳಮ್ಮಗೆ ನಮಸ್ಕಾರ ಮಾಡ್ತೀನಿ ಸರ್. ಒಳ್ಳೆ ಸಿನಿಮಾ ಇಂಡಸ್ಟ್ರಿಗೆ ಪೂಜೆ ಆಗಬೇಕು ಅಂದರೆ ಸರ್ ಅದೆಲ್ಲ ಸರ್ ಅಲ್ಲಿಗಾಗಿದೆ, ಇಲ್ಲೂ ನೋವಾಗಿದೆ. ನನಗೆ ಮೊದಲು ಪೂಜೆ ಮಾಡಬೇಕು ಅಂದಾಗ ನಾನು ಬೆಳಗ್ಗೆ ಎದ್ದ ತಕ್ಷಣ ಈಶ್ವರಂಗೆ ಮಾಡ್ತೀನಿ. ಆ ಪೂಜೆ ಮಾಡೋದಕ್ಕೆ ನನಗೆ ಪೂಜೆ ಎಷ್ಟು ಬೇಕಾದ್ರೂ ಮಾಡ್ತೀನಿ. ಅಲ್ಲೇ ಬೇಕಾದ್ರೆ ದೇವ್ರ ಹತ್ರ ಉರುಳು ಸೇವೆ ಮಾಡ್ತೀನಿ ಸರ್, ಅಲ್ಲೇ ಕೂತ್ಕೊಂಡು. ಇವ್ರ ಕುಟುಂಬಕ್ಕೆ ಆಗಿರುವ ನೋವನ್ನು, ಸಹನವ್ರಿಗೆ ಆಗಿರುವ ಇದನ್ನು ವಾಪಸ್ ತಂದು ಕೊಡೋಕ್ಕೆ ಸಾಧ್ಯ ಇದೆಯಾ ನೋಡಿ. ಸೊ
ಸರ್ ಅದು ಚಿತ್ರರಂಗದ ಒಳಿತಿಗೆ ಅಂತ ನನಗೆ ಬಂದ ಮಾಹಿತಿ ಜಗ್ಗೇಶ್ ಸರ್ ಹೇಳಿದ್ದಾರೆ. ಯಾಕೆಂದರೆ ಜಗ್ಗೇಶ್ ಸರ್ ಹಾಗೆಲ್ಲ ಇಡುವಲ್ಲ, ಅವರು ಮಾತಾಡ್ಬೇಕಾದ್ರೆ ತುಂಬ ತೂಕ, ಬಹಳ ಜ್ಞಾನಿ ಇದ್ದಾರೆ ಅವರು. ಸೊ ಅವರು ಹಾಗೆಲ್ಲ ಲೂಸ್ ಸ್ಟಾಕ್ ಎಲ್ಲ ಮಾತಾಡಲ್ಲ. ಅವ್ರು ಹೇಳಿದ್ದಾರೆ ಚಿತ್ರರಂಗದ ಒಳಿತು, ಯಾಕೆಂದರೆ ಒಂದು ವರ್ಷದಿಂದ ಸಕ್ಸಸ್ ಇಲ್ಲ ಸರ್, ಆ ಕಾರಣಕ್ಕೆ ಮಾಡೋದು ಪೂಜೆ ಅಂತ ಆಗಿತ್ತು. ಸೊ ನನಗೆ ಒಂದೇನು ಗೊತ್ತಾ ಸರ್, ಬಹಳಷ್ಟು ಜನ ಹೇಳ್ತಾರೆ ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಅಂತಾರೆ ಗೊತ್ತಾ, ಹಾಗೆ ವ್ಯಕ್ತಿಗಿಂತ ಚಿತ್ರರಂಗ ದೊಡ್ಡದು ಸರ್. ಅಣ್ಣವರು ವಿಷ್ಣು ಸರ್ ಇದ್ದಾಗಿಂದ ಚಿತ್ರರಂಗ ನಡೀತಾ ಇದೆ, ಆ ಕಾಲದಿಂದ ನಡ್ಕೊಂಡು ಬರ್ತಾ ಇದೆ. ಅವರೆಲ್ಲರೂ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿ ಬಹಳ ಹಿರಿಯ ಕಲಾವಿದರೆಲ್ಲ ಊಟ ಮಾಡಿದ್ದಾರೆ, ನಮ್ಮ ಚಿತ್ರರಂಗದಲ್ಲಿ ಭವಿಷ್ಯ ಕಟ್ಕೊಂಡಿದ್ದಾರೆ. ಸೊ ನಮಗೆ ಈ ಸಮಯದಲ್ಲಿ ಆ ಚಿತ್ರರಂಗದ ಹಿತ ಮುಖ್ಯ, ಅದಕ್ಕೋಸ್ಕರ ಪೂಜೆ ಮಾಡಿದ್ದಾರೆ ಅಂತಲೇ ಅಂದ್ಕೊಳ್ಳೋಣ. ಇಲ್ಲಿ ಯಾರು ಒಬ್ಬರು ಪರವಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಜಗ್ಗೇಶ್ ಅವ್ರು ಬಿಡಿಸಿ ಹೇಳಿದ್ದಾರೆ. ಜಗ್ಗೇಶ್ ಸರ್ ಹಂಗೆಲ್ಲ ಹೇಳಲ್ಲ. ಸೊ ಅವರು ಬಹಳ ಯೋಚನೆ ಮಾಡೇ ಮಾತಾಡ್ತಾರೆ. ಒಂದು, ನಾನು ಅದನ್ನು ಒಪ್ಕೋತೀನಿ. ಎರಡನೇದು, ನನಗೆ ಸರ್ ಪೂಜೆಗೆ ಹೋಗೋಕ್ಕಾಗಿಲ್ಲ ಸರ್. ನನ್ನ ಮನೆಯಿಂದ ಬರೀ 3 ಕಿಲೋಮೀಟ್ರ್ 4 ಕಿಲೋಮೀಟರ್ ಇದೆ ಚಾಮರಾಜಪೇಟೆ ಕಲಾವಿದರ ಸಂಘ. 400 ಕಿಲೋಮೀಟರ್ ದೂರ ಇರೋ ಇವ್ರನ್ನ ನೋಡಬೇಕು ಅಂತ ನನ್ನ ಮನಸ್ಸು ಕಾಡ್ತಾ ಇತ್ತು. ನಾನು ಬಂದಿದ್ದೀನಿ. ನಾನು ನನ್ನ ನೋವು ತೋಡ್ಕೋಬೇಕು ಮತ್ತು ಮಾತಾಡಿಸ್ಬೇಕು ಅನ್ನೋದಿತ್ತು. ನನಗೆ ಅಲ್ಲಿ ಹೋಗದೆ ಇದ್ರು ಪೂಜೆ ನನ್ನ ಮನೇಲಿ ಮಾಡ್ಕೊಳ್ತೀನಿ ಸರ್. ನಾನು ಪೂಜೆನ ಚಿತ್ರರಂಗ ಕೊಳಿತಿಗೆ ಮಾಡಬೇಕು ಅಂದರೆ ನಾನು ನನ್ನ ಮನೇಲಿ ಮಾಡ್ತೀನಿ ಸರ್. 0ಇಂದ ಬಂದಿದ್ದೀನಿ ಸರ್. 3 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ಸರ್. ಹುಟ್ಟು ಬಟ್ಟೆಲೇ ಬಂದು ಇವತ್ತು ಮಾಡಿದ್ದೀನಿ. ಚಿತ್ರರಂಗಕ್ಕೆ ಏನು ಬೇಕು ನನ್ನ ಕೈಲಿ ನಡೆಯೋಷ್ಟು ಸಮಾಜಕ್ಕೆ ನಾನು ಹೋರಾಡಿದ್ದೀನಿ. ನನಗಿದ್ದಿದ್ದು, ನನಗೆ ಕಷ್ಟದ ಅರಿವು ಗೊತ್ತಿದೆ. ಸೊ ಇವ್ರ ಕುಟುಂಬದ ನೋವು ಗೊತ್ತು. ನಾನು ಒಂದು ವಿಷಯ ಹೇಳೋಕ್ಕಿಷ್ಟ, ನಾನು ಯಾರ ವಿರೋಧವೂ ಅಲ್ಲ, ಯಾರ ಪರವೂ ಅಲ್ಲ. ಐ ಓನ್ಲಿ ಸ್ಟ್ಯಾಂಡ್ಸ್ ವಿತ್ ಇವ್ರ ಪರವಾಗಿ ನಿಂತ್ಕೊಳ್ತೀನಿ. ಆ್ಯಂಡ್ ಸಹನಾಗಿರೋ ಅನ್ಯಾಯಕ್ಕೆ ನಾನು ಯಾರು ಮೆಸೇಜ್ ಮಾಡೋರು ಏನು ನೋಡಿ ನಾನು ಏನೂ ಹೇಳೋಕ್ಕಲ್ಲ. ಯಾಕೆಂದರೆ ಈಗ ನಾನೇನೋ ಒಂದು ಹೇಳಿ ಆ ಒಂದು ವಿಚಾರಣೆ ಕಾನೂನಲ್ಲಿದ್ದಾಗ ಅದನ್ನು ತಿರ್ಚಿಬಿಡೋದು ಇದು, ಅಥವಾ ರಾಂಗ್ ಮೆಸೇಜ್ ಕೊಡೋದು, ಇದು ಯಾವುದು ಮಾಡಲ್ಲ. ಅವ್ರು ನನಗೂ ಮಾಡಿದಂತೆ ಅಂತ ಒಂದಷ್ಟು ಜನ ಹೇಳಿ, ನಾನು ಅದು ಅವ್ರವ್ರ ಇಷ್ಟ ಬಿಟ್ಬಿಡ್ತೀನಿ. ನಾನು ನಿಂತ್ಕೊಂಡ್ರು ಸಹನ ಅವ್ರಿಗಾಗಿದೇನೋ ಅದಕ್ಕೆ ಅವ್ರಿಗೇನು ಮಾಡಬೇಕು, ಒಂದು ರಿಕ್ವೆಸ್ಟ್, ಸಾಧ್ಯ ಕೈಯಿಂದ ನಿಮ್ಮ ಕೈಯಿಂದ ಏನು ಸಾಧ್ಯ ಆಗುತ್ತೆ ಒಂದು ಒಳ್ಳೇದು ಮಾಡಿ ಅಂತ ಜನಗಳಿಗೆ ನಾನು ಕೇಳ್ಕೊಳ್ಳೋಂಥದ್ದು. ಈ ಸರ್ಕಾರಿ ಕೆಲಸ ಕೊಡೋಕ್ಕೆ ಇನ್ನು ಮೀನಾಮೇಷ ಎಣಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಅದು ಬಹುಶಃ ಸಂವಿಧಾನದಲ್ಲಿ ಇದೆಯೋ ಏನೋ ಗೊತ್ತಿಲ್ಲ. ಅಟ್ಲೀಸ್ಟ್ ಈ ಸಮಯದಲ್ಲಿ ತುಂಬ ದೊಡ್ಡ ಮಟ್ಟದ ಕ್ರೌರ್ಯ ಇವ್ರ ಕುಟುಂಬದ ಮೇಲೆ ಆಗಿದೆ. ಎಲ್ಲರೂ ಕೈ ಜೋಡಿಸಿ ನಮ್ಮ ಕೈಯಿಂದ ಏನು ಸಾಧ್ಯ ಮಾಡೋಣ. ಈಗ ನಾನು ವಾಪಸ್ ಅಂತೂ ತಂದ್ಕೊಡೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಇವ್ರು ಕೇಳ್ಕೊಂಡಂಗೆ ಇವ್ರೊಂದು ಮಾತು ಹೇಳೋದು, ತುಂಬ ನನ್ನ ಮಗನಿಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅಂತ. ನ್ಯಾಯ ಏನು ಅಂತ ಅವ್ರನ್ನ ಕೇಳಿ, ಯಾವ ಥರ ಬೇಕು ಅಂತ ಅವ್ರನ್ನ ಕೇಳಿ. ನನಗಿರೋದು ಒಂದೇ, ಇವ್ರ ಕಣ್ಣೀರು ನಿಲ್ಲಬೇಕು, ಸಹನಾಗೆ ಸಮಾಧಾನ ಸಿಗಬೇಕು ಅವರ ಮುಂದಿನ ಭವಿಷ್ಯದ ಕಡೆ. ಯಾಕೆಂದರೆ ಈ ಸಮಯದಲ್ಲಿ ಅವ್ರೊಂದು ಚೂರು ಎಫೆಕ್ಟ್ ಆದರೂ BP ಹೆಚ್ಚು ಕಡಿಮೆ ಆದರೆ ಆ ಹುಟ್ಟೋ ಮಗುಗೆ ಎಫೆಕ್ಟ್ ಆಗುತ್ತೆ. ಸೊ ಅವನ ಕಾರಣಕ್ಕೆ ಬಂದೆ. ನಾನೇನು ಮಾಡಬೇಕು, ನನಗೆ ಗೌರವ ಇದೆ, ನನಗೆ ಅದು ಮಾಡ್ತೀವಿ. ನಮ್ಮ ಪ್ರೀತಿ, ನನ್ನ ಒಂದು ಗೌರವನ ಹಿರಿಯರಿಗೆ ಏನು ತೋರಿಸ್ಬೇಕು ನಾನು ತೋರ್ಸೋಕೆ ಬಂದಿದ್ದೀನಿ ಅಷ್ಟೇ. ಇಲ್ಲಿ ಬಂದ್ಬಿಟ್ಟು ಮಾತ್ರ ನಾನಂತೂ ಅವ್ರಂಗೆ ಮಾಡಿರಲ್ವಂತೆ ಹಿಂಗಿಲ್ವಂತೆ ಅಂತ ನಾನೇ ಜಡ್ಜ್ಮೆಂಟ್ ಕೊಡೋಕೆ ಬಂದಿಲ್ಲ. ಬಿಕಾಸ್ ಐ ಆಮ್ ನಾಟ್ ಎ ಜಡ್ಜ್. ನಾನು ಒಬ್ಬ ಸಾಮಾನ್ಯ ಹುಡುಗ, ಸಾರ್ವಜನಿಕಲ್ಲಿ ಸಾಮಾನ್ಯ. ಇಲ್ಲಿ ಜಡ್ಜ್ಮೆಂಟ್ ಕೊಡೋಕೆ ಬಂದಿಲ್ಲ. ಒಂದೇ ಒಂದು, ನೀವೆಲ್ಲ ಹೇಳ್ತಾ ಇರೋದು, ನೀವೆಲ್ಲ ಮಾಧ್ಯಮದವರು ಅಥವಾ ಪೊಲೀಸ್ ಇಲಾಖೆ ನಿಮ್ಮ ಕೆಲಸ ಮಾಡ್ತಾ ಇದ್ದೀರಾ. ಬಹಳಷ್ಟು ಕಾಮೆಂಟ್ಸ್, ನೀವು ಕೆಟ್ಟ ಕಾಮೆಂಟ್ಸ್ನ ಒಂದಷ್ಟು ಫೇಸ್ ಮಾಡಿದ್ದೀರಾ. ಇನ್ನು ನೀವು ನೋಡದೇ ಇರೋಂಥದ್ದಲ್ಲ. ನಿಮಗೆಲ್ರಿಗೂ ಈ ಸಮಯದಲ್ಲಿ ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವರು ತುಂಬ ನೋವಾಗಿದೆ, ನಿಮಗೂ ಒಂದಷ್ಟು ಮುಜುಗರಗಳಾಗಿದೆ. ನೀವು ಅಟ್ಲೀಸ್ಟ್ ರಿಪೋರ್ಟಿಂಗ್ ಮಾಡೋ ಸಮಯದಲ್ಲಿ ನೀವು ಹೇಳುವಂಥ ವಿಚಾರಗಳೆಲ್ಲ ನೀವು ವಿಚಾರ ಹೇಳಿದಾಗ ಕಾಮೆಂಟ್ ಸೆಕ್ಷನ್ ಹಾಕ್ಬಿಡ್ತಾರೆ. ಒಂದಷ್ಟು ಆಗಿದೆ, ಏನೂ ಮಾಡ್ಲಿಕ್ಕಾಗಲ್ಲ. ದಯವಿಟ್ಟು ಆಗಿರೋದು ಬಿಡಿ ಸರ್. ನಾನು 20 ದಿನ ಆಯ್ತು ಚೇತರಿಸ್ಕೊಂಡು ಸರ್. ನನ್ನ ಒಂದು ಹೇಳಿಕೆಗೆ 20 ದಿನ ಬೇಕಾಯ್ತು ಸರ್. ಪ್ರತಾಪ್ ನಿನ್ನ ಕೈ ಮುರಿತೀನಿ, ಕಾಲು ಮುರಿತೀನಿ ಹೇಳ್ಕೊಂಡೇ ಕೂತ್ಕೊಂಡ್ರಪ್ಪ. ನನಗಷ್ಟೆಲ್ಲ ಹೇಳೋರು. ನನಗೆ ಅವೆಲ್ಲ ನೋಡಿದಾಗ ನಾನು ಹೇಳಿದ್ದೇ ಬೇರೆ, ಇವ್ರು ತಿರ್ಚಿದ್ದೆ. ಆ್ಯಕ್ಚುಲಿ ಅವತ್ತಾಗಿದೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಸರ್. ಮಾಧ್ಯಮದವ್ರೊಬ್ರು ಏನಾಯ್ತು ಗೊತ್ತಾ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಒಬ್ರು ಹೇಳಿದ್ರು, ಪ್ರಥಮ್ ನಿಮ್ಮ ಸಿನಿಮಾ ರಿಲೀಸಿಗೆ ಮಾತ್ರ ಬರ್ತೀರಾ, ಇನ್ನು ಸಮಾಜದಲ್ಲಿ ಇಂಥ ಒಂದು ಘಟನೆ ಆಗಿದೆ, ಒಂದು ಧ್ವನಿ ಎತ್ತಕ್ಕಾಗಲ್ವ ನಿಮಗೆ ಅಂತ ನಿಮ್ಮಲ್ಲೇ ಒಬ್ಬ ಪತ್ರಕರ್ತರು ಕೇಳಿದ್ರು. ನನಗೇನಂದೆ ಗೊತ್ತಾ, ಹೌದು ಕರೆಕ್ಟ್ ಅಲ್ವಾ, ಪತ್ರಕರ್ತರು ಕೇಳೋದು ಸರಿಯಾಗಿದೆ. ಇದ್ರ ಬಗ್ಗೆ ಏನು ಹೇಳ್ತೀರ, ಕಾನೂನವ್ರು ಕೆಲಸ ಮಾಡಲಿ, ಪೊಲೀಸವ್ರು ಇವ್ರು ಕೆಲಸ ಮಾಡಲಿ, ಬಿಟ್ಬಿಡ್ರಪ್ಪ, ನೀವು ಯಾಕೆ ತಲೆ ಕೆಡಿಸ್ಕೋತೀರಾ ಅಂದೆ. ಪ್ರಥಮ್, ಈ ಅಂಧಾಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂದರು. ನನ್ನ ಮನೆ ಮುಂದೆ ಸೆಕ್ಷನ್ 144 ಆಗಿದೆ ಅಂದಾಗ ಒಂದು ಪದನೂ ಹೇಳಬಾರ್ದು. ನಾನು ಒಂದು ಪದ ಹೇಳಿದ್ದೆ ತಪ್ಪು ಅಂದರೆ ಅಲ್ಲಿ ಕೊಲೆ ಆಗಿದೆಯಲ್ಲ, ಅದಕ್ಕಿಂತ ದೊಡ್ಡ ತಪ್ಪಲ್ವ ಸರ್. ನಾನು ಹೇಳಿದ ಮಾತಿಂದ ಯಾರಿಗಾರು ನೋವಾಗಿದೆ ಅಂದರೆ ನಾನು ಅದನ್ನು ಸಮರ್ಥನೆ ಮಾಡ್ಕೊಳಕ್ಕೋಲ್ಲ. ನನಗಿಂತ ಜಾಸ್ತಿ, ನನಗೆ 20 ದಿನ ನೋವು ಕೊಟ್ಟರು, ಇನ್ನು ಈ ಕುಟುಂಬಕ್ಕೆ ಶಾಶ್ವತವಾದ ನೋವು ಕೊಡಿ. ನನಗಿಂತನೂ ದೊಡ್ಡ ನೋವು ಆಗಿದೆ ಅಲ್ವ ಸರ್ ಇವ್ರಿಗೆ. ಅದು ಕಷ್ಟ ಯಾಕೆ ಜನ ಅರ್ಥ ಮಾಡ್ಕೋತಾಯಿಲ್ಲ. ಕಾಮೆಂಟ್ಸ್ ಹಾಕೋರು, ಬೈಯೋರು, ಟೀಸ್ ಮಾಡೋರು. ನಾನು ಯಾರನ್ನೂ ವಿರೋಧಿಸೋಕೆ ಬಂದಿಲ್ಲ. ದಯವಿಟ್ಟು ಇನ್ನೊಂದು ಸಲ ಇದನ್ನೆಲ್ಲ ನಿಲ್ಲಿಸಿ, ಇವ್ರ ಜಾಗದಲ್ಲಿ, ಸಹನಾ ಜಾಗದಲ್ಲಿ ಅಥವಾ ಇವ್ರ ಜಾಗದಲ್ಲಿ ನಿಂತ್ಕೊಂಡು ಒಂದು ಸಲ ಯೋಚನೆ ಮಾಡಿ. ಆ್ಯಂಡ್ ಅಷ್ಟು ಮಾತ್ರ ನಾನು ಹೇಳೋಕ್ಕೆ ಸಾಧ್ಯ. ನನ್ನ ಕಡೆಯಿಂದ ಏನು ಸಾಧ್ಯ ನಾನು ಮಾಡಲಿಕ್ಕೆ ನನ್ನ ಗೌರವ ನಾನು ತೋರಿಸ್ತೀನಿ. ಆ್ಯಂಡ್ ಇನ್ನೊಂದೇದು, ಮಾಧ್ಯಮದವ್ರಿಗೆ ಒಂದೇ ಒಂದು ಬಹಿರಂಗ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.